ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಸಪ್ಲಿಮೆಂಟ್ರಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ನಿಮ್ಮ ಸಪ್ಲಿಮೆಂಟ್ರಿ ರಿಸಲ್ಟ್ಗಳನ್ನು ಫೈನಲಿ ನೀವು ಪಡ್ಕೊಂಡ್ರಿ. ಸೊ ಈ ಒಂದು ವೆಬ್ಸೈಟಲ್ಲಿ ಲಿಂಕ್ಗೆ ಹೋಗಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ರಿಸಲ್ಟ್ಗಳು ನಿಮಗೆ ಶೋ ಆಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ರಿಸಲ್ಟ್ಗಳು ನೋಡ್ಕೊಳ್ಬೋದು. ಸೊ ಏನಾಗಿತ್ತು ಅಂತಂದರೆ, ಇಲ್ಲಿ ಒಂದು 2-3 ಪ್ರಾಬ್ಲಮ್ಗಳು ನನಗೆ ನೀವು ಕಾಮೆಂಟನ್ನು ಹಾಕಿರುವಂಥದ್ದು. ಅದರ ಬಗ್ಗೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಒಂದೇದು ಏನಂತಂದರೆ, ಇಲ್ಲಿ ಸರ್ ನೋಡಿ, ನಮ್ಮದು ಮಾರ್ಕ್ಸು ಪ್ರಾಕ್ಟಿಕಲ್ ಕಾಲೇಜಲ್ಲಿ ನಾವು ಮಾರ್ಕ್ಸ್ ಕೊಟ್ಟಿದ್ದೀವಿ, ಆದರೆ ನನಗೆ ಫೇಲ್ ಅಂತ ಬಂದಿದೆ. 28, 22, 12, 13 ಈ ಥರ ಹಾಕಿ ನನಗೆ ಫೇಲ್ ಮಾಡಿದ್ದಾರೆ. ಏನು ಮಾಡಬೇಕು ನೋಡಿ? ಅದಕ್ಕೆ ನೀವು ಒಂದೇದು ಏನಂತಂದರೆ, ಯಾರಿಗೆ ಪ್ರಾಕ್ಟಿಕಲಲ್ಲಿ ಫೇಲ್ ಅಂತ ಬಂದಿದೆ ಅವರು ಕಾಲೇಜಿಗೆ ಹೋಗಿ ಕನ್ಫರ್ಮ್ ಮಾಡ್ಕೊಳ್ರಿ, ಕಾಲೇಜಿನವರು ಫೇಲ್ ಮಾಡಿದ್ದಾರೆ ಅಥವಾ ಬೋರ್ಡಿಂದ ಫೇಲ್ ಆಗಿದೆಯಾ. ಕಾಲೇಜಿನವರು ಫೇಲ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಕಾಲೇಜಿನವ್ರು ಏನಾದರೂ ನಿಮಗೆ 28, 25 ಕೊಟ್ಟಿದ್ದರೆ ಇಟ್ ಮೀನ್ಸ್ ನೀವು ಫೇಲ್ಡ್, ಏನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಇನ್ ಕೇಸ್ ಆಫ್ ಕಾಲೇಜಿನವರು ಇಲ್ಲಪ್ಪ ನಾವು 35 ಮೇಲೆ ಹಾಕಿದ್ದೀವಿ, ನಮ್ಮ ಹತ್ರ ಪ್ರೂಫ್ ಇದೆ, ಬಟ್ ಬೋರ್ಡಿಂದ ಅದು ಏನಾಗಿದೆ, ಮಿಸ್ ಆಗಿದೆ ಅಂತಂದರೆ ನೀವು ಕಾಲೇಜಿಂದ ಮೇಲ್ ಮಾಡಿಸ್ಬೇಕಾಗತ್ತೆ ಬೋರ್ಡಿಗೆ ವಿತ್ ಪ್ರೂಫ್ ಜೊತೆಗೆ. ಅಂದರೆ ನಿಮ್ಗೆ ಕ್ಲಿಯರಾಗಿ ಬರುತ್ತೆ. ಇದೊಂದಾಯಿತು ಪ್ರಾಕ್ಟಿಕಲ್ದು. ಇನ್ನೊಂದು ಏನಂತಂದರೆ, ನಮ್ಮದು 0 ಇದೆ, 0 ಮಾರ್ಕ್ಸ್ ಕೊಟ್ಟಿದ್ದಾರೆ, ಇದಕ್ಕೇನು ಅಂತ ಕೇಳಿದಾಗ, ಸೊ ಇದಕ್ಕೆ ಒಂದು ಆಪ್ಷನ್ ಇರುವಂಥದ್ದು, ನೀವು ಒಂದು ಮೇಲ್ ಮಾಡಿಸ್ಬೇಕಾಗತ್ತೆ, ಕಾಲೇಜಿಂದ ಮೇಲರ್ ಮಾಡಿಸಿ, ಇಲ್ಲಪ್ಪ ಅಂತಂದರೆ ರೀವ್ಯಾಲ್ಯೂಷನ್ ಅಪ್ಲೈ ಮಾಡಬೇಕು. ಇದೆರಡು ಆಪ್ಷನ್ ಇರೋದು ನಿಮ್ಮದು. ಕಾಲೇಜಿಂದ ಮೇಲ್ ಮಾಡಿಸಿದರೆ ರಿಪ್ಲೈ ಬಂದರೆ ಒಳ್ಳೆಯದು, ಇಲ್ಲಪ್ಪ ಅಂತಂದರೆ ನೀವು ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಓಕೆನಾ? ಆಮೇಲೆ ಇನ್ನೊಂದು ಏನಂತಂದರೆ, ನಿಮ್ಮದು ಡಾಟಾ ಮಿಸ್ಸಿಂಗ್, ಡಾಟಾ ನಾಟ್ ಫೌಂಡ್. ಓಕೆ, ಸೊ ಈ ಥರ ಏನಾದರೂ ಬಂದಿದ್ದರೆ ಅದಕ್ಕೆ ನೀವು ಕಾಲೇಜಿಗೆ ಹೋಗಬೇಕು. ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿದಾರೋ ಇಲ್ಲೋ ಅಂತ, ಅಂದರೆ ಇದನ್ನು ಯಾವುದಂದರೆ ಕಾಲೇಜ್ ಡಾಟಾ ಒಳಗಡೆ ಒಂದು ಸಲ ಚೆಕ್ ಮಾಡಿಸ್ಕೊಳ್ರಿ. ಕಾಲೇಜ್ ಡಾಟಾ ಒಳಗಡೆ ರಿಸಲ್ಟ್ ಬಂದಿರುತ್ತೆ, ಅಲ್ಲಿ ಏನಾದರೂ ಮಿಸ್ಸಿಂಗ್ ಆಗಿದ್ದರೆ, ಅಲ್ಲಿ ಕೂಡ ಮಿಸ್ಸಿಂಗ್ ಆಗಿದ್ದರೆ ನೀವು ಮತ್ತೆ ಮಾಡಬೇಕಾಗುತ್ತೆ, ಕಾಲೇಜಿಂದ ಮೇಲ್ ಮಾಡಿಸ್ಬೇಕು. ಮತ್ತು ನಿಮ್ಮ 1 ತಾಸಲ್ಲಿ ನಿಮ್ಮ ರಿಸಲ್ಟ್ ಡಾಟಾ ನಾಟ್ ಫೌಂಡ್ ಇರೋದು ಕ್ಲಿಯರಾಗಿ ಬಂದುಬಿಡುತ್ತೆ. ಓಕೆ, ಆಮೇಲೆ ಇನ್ನು ಮತ್ತೇನಾದರೂ ಇದು ರಿಸಲ್ಟ್ ಚೇಂಜ್ ಆಗುತ್ತಾ, ಈ ಒಂದು ರಿಸಲ್ಟ್ ಬಂದಿದೆಯಲ್ಲ ಈಗ, ಇದೇನಾದರೂ ಚೇಂಜ್ ಆಗುತ್ತಾ ಅಂತಂದರೆ ಚೇಂಜ್ ಆಗೋದಿಲ್ಲ. ಇದೇ ನಿಮಗೆ ಫೈನಲ್, ಇದನ್ನು ಚೇಂಜ್ ಆಗೋದಿಲ್ಲ. ಇದರ ಮೇಲೆ ನೀವು ಫೈನಲ್ ರಿಸಲ್ಟ್ ಇದಕ್ಕಿಂತ ಹೆಚ್ಚಿಗೆ ಆಗೋದು. ಏನೋ ಪ್ರಾಬ್ಲಮ್ ಅಂದರೆ ಅದೇ ಹೇಳಿದ್ನಲ್ಲ, ಪ್ರಾಕ್ಟಿಕಲ್ ಮಿಸ್ಸಿಂಗ್ ಆಗಿತ್ತು, ಡಾಟಾ ಮಿಸ್ಸಿಂಗ್ ಆಗಿದೆ ಅಂದರೆ ಅದೊಂದಷ್ಟು ಕ್ಲಿಯರ್ ಮಾಡ್ತಾರೆ. ಈಗೇನು ಫೇಲ್ ಆಗಿ ಬಂದಿದೆ ಅದೇ ಫೈನಲ್ ಆಗುತ್ತಾ, ಇದೇನು ಪಾಸ್ ಆಗಿದೆ ಅದೇ ಫೈನಲ್ ಆಗುತ್ತಾ. ಆಮೇಲೆ ರೀವ್ಯಾಲ್ಯೂಷನ್ ಯಾವಾಗ ಬಿಡ್ತಾರೆ? ಸೊ ನೋಡಿ, ರೀವ್ಯಾಲ್ಯೂಷನ್ಗೆ ಇನ್ನೂ ಡೇಟನ್ನು ಮೆನ್ಷನ್ ಮಾಡಿಲ್ಲ. ಸೊ ಮೇ ಬಿ ಮಂಡೇ. ಓಕೆ, ಸೊ ಮಂಡೇ ಆಗ್ಬೋದು, ಅಥವಾ ಈ ಬರೋ ಸ್ಯಾಟರ್ಡೆ ತನಕ, ಅದು 2 ದಿವಸದಲ್ಲಿ ಆಗ್ಬೋದು. ಬಟ್ ಡಾಟಾ ಈಗ ಪ್ರಾಬ್ಲಮ್ ಇರೋದರಿಂದ ನನಗನ್ನಿಸ್ತಾ ಇದೆ, ಸೊ ನಿಮಗೆ ಮಂಡೇ ತನಕ ಏನು ಮಾಡ್ಬೋದು ಅಂತಂದರೆ ರೀವ್ಯಾಲ್ಯೂಷನ್ ದಿನಾಂಕವನ್ನು ನಿಗದಿ ಮಾಡ್ಬೋದು. ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿರಿ ಅಂತೇಳಿ ಡೇಟನ್ನು ಬಿಡ್ಬೋದು. ಸೊ ನೀವು ಕಾಯಬೇಕಾಗುತ್ತೆ ರೀವ್ಯಾಲ್ಯೂಷನ್ಗೆ. ಓಕೆ, ಸೊ ರೀವ್ಯಾಲ್ಯೂಷನ್ ನಿಮ್ಮಲ್ಲಿ ಡೌಟ್ ಇತ್ತು, ನೀವು ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ಕೊಳ್ರಿ. ಓಕೆ, 0 ಬಂದಿತ್ತು, ರೀವ್ಯಾಲ್ಯೂಷನ್ ಅಪ್ಲೈ ಮಾಡಿ. ಆದರೆ ಪ್ರಾಕ್ಟಿಕಲನ್ನು ರೀವ್ಯಾಲ್ಯೂಷನ್ ಹಾಕ್ಲಿಕ್ಕೆ ಆಗೋದಿಲ್ಲ, ಓನ್ಲಿ ಥಿಯರಿ ಮಾತ್ರ ನೀವು ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ಕೋಬೋದು.